ಇವಾಗ ಲಮಾಸ್ ಕಾನ್ಸೆಪ್ಟ್ ಅಂದರೆ ನಾರ್ಮಲ್ ಡೆಲಿವರಿ ಪ್ರಿಪ್ರೇಷನ್ ಕಾನ್ಸೆಪ್ಟಲ್ಲೇ ಒಬ್ಬರು ಪಾರ್ಟ್ನರ್ ಯಾರು ಬೇಕು ಅಂತ ಹೇಳುತ್ತೆ. ಇವಾಗ 90-95% ಮಹಿಳೆಯರು ಗಂಡನನ್ನೇ ಸೆಲೆಕ್ಟ್ ಮಾಡ್ತಾರೆ. ಬಟ್ ಒಂದು ವೇಳೆ ಇಲ್ಲ ಅವರೆಲ್ಲ ಅಬ್ರಾಡಲ್ಲಿದ್ದಾರೆ ಅಂದರೆ ಅವ್ರ ತಂಗಿ ಅಮ್ಮ ಅವ್ರಿಗೆ ಯಾರು ಬೇಕೋ ಅವ್ರು ಒಬ್ಬರು ಪಾರ್ಟ್ನರ್ನ ಕೂಡ ಅವರು ಕರ್ಕೊಂಡು ಬರ್ಬೋದು. ಸೊ ಅವರೇ ಪಾರ್ಟ್ನರ್, ಯಾಕಂದರೆ ಅವರೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ವ, ಹೆರಿಗೆ ಕೋಣೆಲಿ ಕೂಡ ಅವ್ರನ್ನೇ ಬಿಡಲಾಗುತ್ತೆ. ಸೊ ಇಲ್ಲ ಬೇಕಾದರೆ ಪ್ರತಿ ಸಲ ಯಾರು ಅವ್ರಿಗೆ ಎಕ್ಸಸೈಸ್ಗೆ ಹೆಲ್ಪ್ ಮಾಡ್ತಿರ್ತಾರೆ ಹೆರಿಗೆ ಟೈಮಲ್ಲಿ ಕೂಡ ಅವರೇ ಹೆಲ್ಪ್ ಮಾಡಿದ್ರೆ ಒಳ್ಳೇದಲ್ವಾ. ಸೊ ಇದರಲ್ಲಿ ಕೆಲವೊಂದು ಮಸಾಜ್ ಕೂಡ ಇರುತ್ತೆ. ಸೊ ಅದನ್ನು ಅವರೇ ಮಾಡ್ಕೊಳಕ್ಕಾಗಲ್ಲ ಅಲ್ವಾ, ಒಬ್ರು ಯಾರು ಪಾರ್ಟ್ನರ್ ಬೇಕೇ ಬೇಕು. ಇವಾಗ ಮಗು ಕೂಡ ಇಬ್ಬರು ಗಂಡ ಹೆಂಡತಿಯಿಂದ ಬರೋದ್ರಿಂದ ಸೊ ಅದಕ್ಕೆ ಅವರು ಅಕ್ಕರೆ ಪ್ರೀತಿ ತೋರಿಸ್ಬೋದು, ಗಂಡ ಕೂಡ ಸಮಪಾಲ್ ವಹಿಸ್ಬೋದು ಹೆರಿಗೆ ಪ್ರೊಸೆಸ್ಸಲ್ಲಿರ್ಬೋದು, ಗರ್ಭಾವಸ್ಥೆಯಲ್ಲಿರ್ಬೋದು. ಆಮೇಲೆ ಅವ್ರಿಗೂ ಕೂಡ ಮಗು ಮಧ್ಯ ಬಾಂಧವ್ಯ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಹೌದು ಮಗು ಹೀಗಿದೆ, ಪ್ರತಿಯೊಂದು ಲೇಬರ್ ಅಥವಾ ನಾರ್ಮಲ್ ಡೆಲಿವರಿ ಹಂತದಲ್ಲೂ ಗಂಡ ಹೆಂಡತಿ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಲಮಾಸ್ನಲ್ಲಿ ಟಚ್ ಥೆರಪಿ, ಇವಾಗ ನೋಡಿ ಇವಾಗ ಅದರಲ್ಲೇ ಮಸಾಜ್ ಥೆರಪಿ ಅಂತ ಹೇಳ್ತೀವಿ. ಸೊ ನೆಕ್ ಮಸಲ್ಸ್ ಇಂದ ಇಟ್ಕೊಂಡ್ಬಿಟ್ಟು ಫಿಂಗರ್ಸ್ ಅಲ್ಲಿ ಮಸಾಜ್ ಮಾಡ್ಬೋದು, ಹಿಂದಗಡೆ ಸ್ಕೆಪುಲಾ ಅಥವಾ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ ಅದ್ರ ಮೇಲೆ ಕೂಡ ಮಸಾಜ್ ಮಾಡ್ಬೋದು, ಕೊನೆಗೆ ಪೆಲ್ವಿಕ್ ಫ್ಲೋರಲ್ಲಿ ಈ ಕಡೆ ಕೈ ಈ ಭಾಗದಿಂದ ಕೂಡ ಮಸಾಜ್ ಮಾಡಲಾಗುತ್ತೆ. ಇವಾಗ ಯಾರಿಗೆ ಸಾಮಾನ್ಯವಾಗಿ ತಲೆನೋವಿರಲಿ, ಸ್ವಲ್ಪ ತಲೆ ಒತ್ತಿದ್ರೆ ಪೇನ್ ಕಡಿಮೆ ಆಗುತ್ತಲ್ವಾ, ಅದೇ ಥರನಾಗಿ ಹೆರಿಗೆ ಆಗೋ ಮಹಿಳೆಗೆ ಇಲ್ಲೆಲ್ಲ ಪೇನ್ ಇರುತ್ತೆ, ಹಿಂದಗಡೆ ಸೊಂಟದಲ್ಲಿ, ಸೊಂಟದ ಕೆಳಭಾಗದಲ್ಲಿ. ಸೊ ಅಲ್ಲೆಲ್ಲ ಸ್ವಲ್ಪ ಮಸಾಜ್ ಮಾಡಿದ್ರೆ ಅದೇ ಒಂಥರ ಪೇನ್ ಕಿಲ್ಲರ್ ಎಫೆಕ್ಟ್ ಕೊಡುತ್ತೆ, ಪೇನ್ ಟಾಲರೆನ್ಸ್ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ ನಾವು ಟಚ್ ಥೆರಪಿ ಅಂತ ಹೇಳ್ತೀವಿ. ಇವಾಗ ಯಾರಿಗೆ ಆಗಲಿ ಕಷ್ಟದಲ್ಲಿದ್ದರೆ ಯಾರೋ ಬಂದು ನಾನು ಇದ್ದೀನಿ ಅಂತ ಬೆನ್ಮೇಲೆ ಒಂದು ಕೈ ಹಾಕಿದ್ರೆ ತುಂಬ ಸಂತೋಷ ಆಗುತ್ತಲ್ವಾ. ಇವಾಗ ಗರ್ಭಿಣಿ, ಇವಾಗ ಹೆರಿಗೆಗೆ ನಾವು ಲೇಬರ್ ಅಂತ ಕರಿತೀವಿ. ಲೇಬರ್ ಅಂದರೆ ಕಷ್ಟಪಟ್ಟು ಒಂದು ಮಗುನ ಭೂಮಿಗೆ ತರ್ತಾ ಇದ್ದಾಳೆ. ಅಫ್ಕೋರ್ಸ್ ಇಷ್ಟಪಟ್ಟೇ ಇರುತ್ತೆ, ಬಟ್ ಆದರೆ ಇಷ್ಟಪಟ್ಟು ಅಂದರೆ ಹಿಂಗೆ ಚಿಟಿಕೆ ಹೊಡೆಯಷ್ಟರಲ್ಲಿ ಮಗು ಆಚೆ ಬಂದುಬಿಡಲ್ಲ ಅಲ್ವಾ, ಕಷ್ಟಪಟ್ಟು ಮುಕ್ಕಬೇಕು. ಸೊ ಆವಾಗ ಒಬ್ಬರು ಎಮೋಷ್ನಲಿ ಅವ್ರ ಪಕ್ಕ ನಿಂತು ನಾನು ಇದ್ದೀನಿ ಅಂತ ಜಸ್ಟ್ ಒಂದು ಸ್ವಲ್ಪ ಕೈ ಹಿಡ್ಕೊಂಡ್ರೆ ಸಾಕು, ಎಷ್ಟೋ ಧೈರ್ಯ ಬಂದುಬಿಡುತ್ತೆ. ಅದರಲ್ಲೂ ಈ ಥರ ಡೌಲಾ ಅಂತ ಕರಿತೀವಿ ಒಬ್ಬರು ಪಾರ್ಟ್ನರ್ಗೆ. ಸೊ ಡೌಲಾ ಥರ ಪಾರ್ಟ್ನರ್ ಥರ ಜೊತೆಗಿದ್ದು ಮಸಾಜ್ ಥೆರಪಿಯಲ್ಲೆಲ್ಲ ಭಾಗವಹಿಸಿ ಅವರಿಗೆ ಎಕ್ಸಸೈಸಸ್ ಎಲ್ಲ ಹೆಲ್ಪ್ ಮಾಡಿ ಆ ಕ್ಷಣದಲ್ಲಿದ್ದರೆ ಆವಾಗ ಆಗೋ ಆನಂದನೇ ಬೇರೆ. ಮಹಿಳೆಗೆ 1 ಗುಡ್ಡ ಅಲ್ಲ 10 ಗುಡ್ಡ ಆದರೂ ನಾನು ದಾಟ್ಬಿಡ್ತೀನಿ ಅನ್ನೋಷ್ಟು ಧೈರ್ಯ ಬರುತ್ತೆ. ಸೊ ಎಮೋಷ್ನಲಿ ಈ ಒಬ್ರು ಯಾರು ಪಾರ್ಟ್ನರ್, ಅವ್ರ ಅಮ್ಮ ಆಗಿರ್ಬೋದು ಅಥವಾ ಅವ್ರ ಗಂಡ ಇರ್ಬೋದು, ಸೊ ಯಾರು ಒಬ್ರು ಇದ್ದರೆ ತುಂಬ ಚೆನ್ನಾಗಿ ಎಮೋಷ್ನಲ್ ಸಪೋರ್ಟ್ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.